बेळगाव येथील अधिवेशनाच्या काळात सरकारकडून आमदारांना दिले जाणारा दैनिक भत्ता आणि त्याचवेळी मोफत भोजन देण्याच्या विरोधात न्यायालयात तक्रार दाखल करण्यात आली आहे, अशी माहिती अधिकार कार्यकर्ते भीमाप्पा गडाद यांनी दिली। मंगळवारी बेळगावमध्ये पत्रकारांशी बोलताना त्यांनी सांगितले की सरकारकडून आमदारांना भत्ता दिला जात असतानाच मोफत जेवणाची व्यवस्था करण्यात येत आहे। या प्रकरणी धारवाड उच्च न्यायालयाने सरकारला नोटीस जारी करण्याचे निर्देश दिले आहेत। मागील वर्षी आमदारांच्या भोजनासाठी सरकारने 2,50,00,000 रुपये खर्च केले होते। ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಶಾಸಕರಿಗೆ 2,500 ರೂಪಾಯಿ ಅಧಿವೇಶನ ದಿನಭತ್ಯೆಯನ್ನು ಕೊಡ್ತಾ ಇದ್ದಾರೆ। ಅದಲ್ಲದೆ ಈ ಸರ್ಕಾರದಿಂದ ಉಚಿತವಾಗಿ ಊಟ ಉಪಹಾರಗಳನ್ನು ಕೂಡ ಕೊಡ್ತಾ ಇದ್ದಾರೆ। ಇದರಿಂದ ಸುಮಾರು ಒಂದು ಅಧಿವೇಶನಕ್ಕೆ 2,60,00,000 ರೂಪಾಯಿ ಇವು ಸರ್ಕಾರದ ನಷ್ಟ ಆಗ್ತಾ ಇದೆ। ಆದ್ದರಿಂದ ನಾವು ಉಚ್ಚ ನ್ಯಾಯಾಲಯ ಪೀಠ ಧಾರವಾಡ ಇಲ್ಲೇ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀವಿ। ನಾವು ಕೋರ್ಟ್ಗೆ ಏನು ಪ್ರಾರ್ಥನೆ ಮಾಡಿವಿ ಅಂದ್ರೆ 2006ರಿಂದ ಏನು ಎಷ್ಟು ಅಧಿವೇಶನಗಳದು ಅದು ಕೊಟ್ಟಂತಹ ದಿನಭತ್ಯೆಗಳನ್ನ ಮಾನ್ಯ ಶಾಸಕರ ಕಡೆಯಿಂದ ವಾಪಸ್ ಸರ್ಕಾರಕ್ಕೆ ಪಾವತಿಸಿಕೊಳ್ಬೇಕು। ಅದು ಇಲ್ಲದೆ ಹೋದಲ್ಲೇ ಈ ಅಧಿಕಾರಿಗಳಿಂದ ಹಣವನ್ನು ವಸೂಲು ಮಾಡಬೇಕಂತೇಳಿ ನಾವು ಒಂದು ಪ್ರೇಯರ್ ಮಾಡಿ ಬೆಂಗಳೂರಿನ ಶ್ರೀ ಅಮೃತೇಶ್ ಅವರು ಹಾಗೂ ದೀಕ್ಷಾ ಅಮೃತೇಶ್ ಅವರ ಪರವಾಗಿ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀವಿ। ಮಾನ್ಯ ಉಚ್ಚ ನ್ಯಾಯಾಲಯ ಪೀಠ ಧಾರವಾಡ ಹಿಂದಿನ ದಿವಸ ಇದು ವಿಚಾರಣೆ ಮಾಡಿ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ। ಈ ರೀತಿ ಗಡಾದನವರು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದರೆ ಇದಕ್ಕೆ ನೀವು ಉತ್ತರ ಕೊಡ್ರಿ ಅಂತೇಳಿ। ಆದ್ದರಿಂದ ನನಗನ್ನಿಸ್ತಾ ಇದೆ ಈ ಮುಂದಿನ ದಿನಗಳಲ್ಲಿ ಮುಂದಿನ ಅಧಿವೇಶನಕ್ಕೆ ನಾವು ಅದರಲ್ಲಿ ಪ್ರೇಯರ್ ಮಾಡಿದ್ವಿ ಕೋರ್ಟ್ಗೆ, ಏನಪ್ಪಾ ಅಂದ್ರೆ ದಿನಭತ್ಯೆಯನ್ನು ಮಾತ್ರ ಕೊಡ್ರಿ ಅಂತೇಳಿ। ಯಾಕಂದ್ರೆ ಊಟ ಕೊಟ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಈ ಮಾನ್ಯ ಶಾಸಕರು, ಸಚಿವರು, ಅವ್ರ ಹಿಂಬಾಲಕರು, ಅವ್ರ ಸಂಬಂಧಿಗಳು ಸಹಿತ ಅಲ್ಲಿ ಬಂದ ಊಟ ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತಿದೆ। ನಮಗೆ न्यायालयाದ ಮೇಲೆ ವಿಶ್ವಾಸ ಇದೆ, ಮುಂದಿನ ದಿನದಲ್ಲಿ न्यायालयाದ ಕಡಿಮೆ ಆಗ್ತಿದೆ ಅಂತ ಭರವಸೆ ಇದೆ। अधिवेशनाच्या काळात ज्यांना दैनिक भत्ता दिला जातो अशा आमदारांना मोफत जेवण व नाश्ता देणे नियमबाह्य आहे। या कारणासाठी मी उच्च न्यायालयात धाव घेतली असल्याचे त्यांनी सांगितले। संकल्प शिंदे, KMM मराठी, बेळगाव।